ತೋರಿಸ್ತೀನಿ ಇವಾಗ. ಏನಿದೆ ಅಂತ, ಏನಿರ್ಬೋದು ಅಂತ ನೀವು ಒಂದ್ಸಲ ಹೇಳಿ ನೋಡೋಣ, ಗೆಸ್ ಮಾಡಿ ಏನಿರ್ಬೋದು. 2 ಬಾಕ್ಸ್ ನಲ್ಲಿ ಏನಿರ್ಬೋದು? ಏ ಪಾಪು ಸುಮ್ಮನೆ ಇರು. ಈಗ ಮೊದಲನೇದಾಗಿ ನಾನು ನಿಮ್ಗೆ ವಿಡಿಯೋ ಮಾಡ್ತಾ ಇರೋದು. ಎಲ್ರಿಗೂ ನಮಸ್ಕಾರ. ವಿಡಿಯೋ ಮಾಡ್ತಾ ಇದ್ದೀನಿ. ಗಣಿಕಾ ಕಿಚನ್ ಗೆ ಸ್ವಾಗತ. ಈಗ ಈ ಬಾಕ್ಸ್ ನಲ್ಲಿ ಏನಿದೆ ಅಂತ ಗೊತ್ತಾಯ್ತು ಅನ್ಸುತ್ತೆ. 2 ಬಾಕ್ಸ್ ನಲ್ಲಿ ಏನಿದೆ ಅಂತ ತೋರಿಸ್ತೀನಿ ಇವಾಗ. ಏನಿದೆ ಅಂತ, ಏನಿರ್ಬೋದು ಅಂತ ನೀವು ಒಂದ್ಸಲ ಹೇಳಿ ನೋಡೋಣ, ಗೆಸ್ ಮಾಡಿ ಏನಿರ್ಬೋದು. 2 ಬಾಕ್ಸ್ ನಲ್ಲಿ ಏನಿರ್ಬೋದು? ಏ ಪಾಪು ಸುಮ್ಮನೆ ಇರು. ಈಗ ಬೈಂಡ್ ಹಾಕೋದಿಕ್ಕೆ ಅಂತ ಬುಕ್ಸ್ ಇಟ್ಕೊಂಡಿದೀನಿ. ಇವಾಗ ಇದೇ ಕೆಲಸ, ಬುಕ್ಸ್ ಆಗದೆ ಬುಕ್ಸ್ಗೆ ಬೈಂಡ್ ಹಾಕೋ ಕೆಲಸ ಇರೋದು ನೋಡಿ. ಇವಾಗ ಬೈಂಡ್ ಹಾಕ್ತೀನಿ. ಇವಾಗ ನಾನು ಸಿಂಪಲ್ ಆಗಿ ಯಾವ ರೀತಿ ಬೈಂಡ್ ಹಾಕ್ತೀನಿ ಅಂತ ತೋರಿಸ್ತೀನಿ. ನಾನು ಹಾಕೋದು ಯಾವ ರೀತಿ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ, ತೋರಿಸ್ತೀನಿ ಇವಾಗ ನೋಡಿ. ಈಗ ನಾನು ಯಾವ ರೀತಿ ಬೈಂಡ್ ಹಾಕ್ಬೋದು ಅಂತ. ಹೋಗಪ್ಪ ಆ ಕಡೆ, ಹಾಕೋ ಪಾಪು. ಈಗ ಹಾಕಿ ತೋರಿಸ್ತೀನಿ ಯಾವ ರೀತಿ ಬೈಂಡ್ ಹಾಕೋದು ಅಂತ. ಇಲ್ಲಿ ಬೈಂಡ್ ಕವರು, ಬೈಂಡು ಕೂಡ ಇಲ್ಲೇ ಇದೆ. ಇದರಲ್ಲಿ ಎಲ್ಲ ಅವರು ಏನೇನು ಅಂತ ಸ್ಟಿಕ್ಕರ್ಸ್ ಎಲ್ಲ ತಂದಿದ್ದಾರೆ. ಬೈಂಡಿಗೆ ಹಾಕೋದಿಕ್ಕೆ ಯಾವ ತರ ಸ್ಟಿಕ್ಕರ್ಸ್ ತಂದಿದ್ದಾರೆ ಅಂದ್ರೆ ಮಕ್ಕಳು. ಹೋಗಪ್ಪ ಕಡೆ, ಈ ಕಡೆ ಬಾ, ಕಡೆ ಬಾ. ಯಾವ ತರ, ಈ ತರ ಸ್ಟಿಕ್ಕರ್ ನೋಡಿ. ಇದೊಂಥರ ತಗೊಂಡಿದ್ದಾರೆ. ಈಗ ಒಂಥರ ತಗೊಂಡಿದ್ದಾರೆ ನೋಡಿ. ಇನ್ನೆಲ್ಲ ಇದೆ ಇಷ್ಟ ಎಲ್ಲ ಗೊಂಬೆದು. ಬಾರ ಈ ಕಡೆ ಬರಪ್ಪ, ಇಲ್ಲೇ ಕುತ್ಕೋ. ಇದಿಷ್ಟು ತಗೊಂಡಿರೋದು, ಇದಿಷ್ಟು ಬೈಂಡ್ ಹಾಕಕ್ಕೆ. ಬೈಂಡ್ ಹಾಕಿದ್ಮೇಲೆ ಹಾಕೋದಿಕ್ಕೆ ಸ್ಟಿಕ್ಕರ್ಸ್ ಇಷ್ಟು ತಗೊಂಡಿದ್ದಾರೆ ಇಬ್ರಿಗೂ. ಅಂದ್ರೆ ಇಷ್ಟೊಂದು ಬುಕ್ಸ್ ಇದೆಯಲ್ಲ, ಇಷ್ಟಕ್ಕೂ ಬೇಕು. ಜೊತೆಗೆ ಇನ್ನ ಬೈಲ್ಗಳು ಇದ್ದಾವೆ, ಇನ್ನ ಬೇಕಲ್ಲ. 2-3 ಬೈಲ್ಸ್ಗಳು ಇದೆ. ನಾವು ಪೆನ್ನು, ಪೆನ್ಸಿಲು ಎಲ್ಲ ಬೇಕಲ್ಲ. ಪೆನ್ಸಿಲ್ ಬೇಡ, ಪೆನ್ಗಳು ಬೇಕು. ಪೆನ್ಗಳು ಎಲ್ಲ ತಂದು ಇಟ್ಕೊಂಡಿದ್ದಾರೆ. ಬೈಂಡ್ ಹಾಕ್ತೀನಿ ನೋಡಿ. ಆ ಕಡೆ ಬೈಂಡೆ ಎತ್ಕೊಂಡಿಲ್ಲ, ಗೊತ್ತೀನಿ. ಸಿಂಪಲ್ ಆಗಿ ಒಂದು ಬೈಂಡ್ ಹಾಕಿ ತೋರಿಸ್ತೀನಿ. ಈಗ ನಾನು ಯಾವ ರೀತಿ ಹಾಕ್ತೀನಿ ಅಂತ. ಹೋಗೋ ಕಡೆ ಅಷ್ಟೇ. ನಾನು ಫಸ್ಟ್ ಈಗ ಅಳತೆ ಮಾಡ್ಕೋತೀನಿ. ಅಂದ್ರೆ ಪಿನ್ ಹೊಡಿಯೋದಕ್ಕೆ ನಾನು ಪಿನ್ ಹೊಡಿಯೋದಕ್ಕೆ ತಗೊಂಡಿದ್ದೀನಿ. ಪಿನ್ಗಳು ಜೊತೆಗೆ ಸ್ಟಾರ್ಟರ್ ತಗೊಂಡಿದ್ದೀನಿ. ಇಲ್ಲಾಂದ್ರೆ ಪ್ಲಾಸ್ಟರ್ ಕೂಡ ಅಂಟಿಸ್ಬೋದು. ನಾನು ಸಿಂಪಲ್ ಆಗಿ ಪಿನ್ ಹೊಡಿಯೋದಕ್ಕೆ ತಗೊಂಡಿದ್ದೀನಿ. ಇವಾಗ ಇಷ್ಟಕ್ಕೆ ಹಿಂಗೆ ಅಳತೆ ಮಾಡ್ಕೋತೀನಿ. ಇಷ್ಟುದ್ದ ಇದು ಸ್ವಲ್ಪ ಕ್ಲಾಸ್ ಆಗಿದೆ, ಇಷ್ಟು ಕಟ್ ಮಾಡ್ಕೋತೀನಿ. ಸ್ಕೇಲು ಅವಶ್ಯಕತೆ ಇಲ್ಲ, ಇಷ್ಟೇ. ಇಷ್ಟುದ್ದ ಇದೇ ಬರುತ್ತಲ್ಲ, ಯಾವ ಸ್ಕೇಲು ಬೇಡ, ಏನು ಇಲ್ಲ. ಸ್ಕೇಲ್ ಇರೋರು ಸ್ಕೇಲ್ ತಗೊಳ್ಳಿ, ಇಲ್ಲ ಅಂದ್ರೆ ಇಷ್ಟುದ್ದ ಸ್ಕೇಲ್ ಇವಾಗ ಬಿಡ್ಕೋದೆ ಅಂದ್ಬಿಟ್ಟು ನಾನು ಈ ತರ ಒಂದು ಕಟರ್ ತಗೊಂಡಿದ್ದೀನಿ. ಕಟ್ಟಾಗಲಿಲ್ಲ. ಈಗ ಅಲ್ಲೇ ಎಲ್ಲರೂ ಮನೆಯಲ್ಲೂ ಅಲ್ಲೇ ಸ್ಟಾರ್ಟ್ ಮಾಡಿರ್ತಾರೆ
ಬೈಂಡ್ ಹಾಕೋದಕ್ಕೆ ನಾನು ಸ್ವಲ್ಪ ಲೇಟ್ ಆಯಿತು ಸ್ಟಾರ್ಟ್ ಮಾಡಿರೋದು, ಹಾಗೂ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಇಷ್ಟೇ, ನಾನು ಸಿಂಪಲ್ ಆಗಿ ನೋಡಿ ಎಲ್ಲೂ ಕಟ್ ಮಾಡ್ತಾ ಇಲ್ಲ, ಹೀಗೆ ನೋಡಿ ಹೀಗೆ ಫೋಲ್ಡ್ ಮಾಡ್ತಾ ಇದ್ದೀನಿ. ಆಯಿತು, ಎಲ್ಲೂ ಆಯಿತು. ಇಷ್ಟನ್ನು ಈ ಕಡೆನೂ ಹಾಕ್ತೀನಿ. ಅಂದರೆ ಒಂದು ಸ್ವಲ್ಪ ಎರಡೂ ನಿಧಾನ ಆಗುತ್ತೆ. ಎರಡು ಅಂದರೆ ಇಬ್ರದ್ದು ಹಾಕ್ಬೇಕಲ್ಲ, ಹಾಕ್ಬೇಕು. 2 ದಿನ ಆಗುತ್ತೆ ಹಾಕೋದಿಕ್ಕೆ. ಅಷ್ಟೇ, ಇಲ್ಲಿ 2 ಕಡೆನೂ ಫೋಲ್ಡ್ ಆಯಿತು ನೀಟಾಗಿ. ಈಗ ಇಷ್ಟೇ ನೋಡಿ, ಹೀಗೆ ಫೋಲ್ಡ್ ಮಾಡಿಬಿಟ್ರೆ ಇಲ್ಲಿ ಇಷ್ಟೇ. ನಾನಿವಾಗ ಸಿಂಪಲ್ ಆಗಿ ಬೈಂಡ್ ಹಾಕಿ ಮುಗಿಸಿದ್ದೀನಿ ನೋಡಿ, ಸಿಂಪಲ್ ಆಗಿ ಹಾಕಿದ್ದೀನಿ. ಈಗ ಪಿನ್ ಹೊಡಿತೀನಿ. ಇಷ್ಟೇ, ಬಿಚ್ಚೋಗ್ಬಾರ್ದಲ್ಲ, ಓಪನ್ ಆಗಬಾರ್ದು ಇದು ನೋಡಿ. ಹೀಗೆ ಬಿಟ್ಕೊಂಡು ಇದೇನು ಗೊತ್ತಾ, ಈ ಥರ ಪಿನ್ನು ಹಿಂಗೆ ಒಳಗಡೆ ಈ ಥರ ಮೇಲ್ ಬರೋ ಥರ ಮಾಡಬೇಕು. ಇದು ಈ ಥರ ಹಿಂಗೆ ಒಳಗಡೆ ಹೋಗ್ಬೇಕು, ಆ ಥರ ಮಾಡಬೇಕು ನೋಡಿ. ಹಿಂಗೆ ಉಲ್ಟಾ ಇಟ್ಕೊಂಡು ಹೀಗೆ ಅಷ್ಟೇ. ಬೈಂಡ್ ನೋಡಿ, ಅಂದರೆ ಈ ಥರ ಬೈಂಡ್ ತಗೊಂಡ್ರೆ ಏನಪ್ಪ ಅಂತಂದರೆ ಎಲ್ಲ ಕಾಣಿಸುತ್ತೆ. ಈಗ ಮಕ್ಕಳದು ಇದು ಯಾವ ಬುಕ್ಕು ಅಂತ ಗೊತ್ತಾಗುತ್ತೆ, ಇದು ಯಾವ ಸ್ಟ್ಯಾಂಡರ್ಡ್ ಬುಕ್ಕು ಅನ್ನೋದು ಇಲ್ಲೇ ಗೊತ್ತಾಗೋಗುತ್ತೆ ನೋಡಿ. ಈ ಥರ ಟ್ರಾನ್ಸ್ಪರೆಂಟ್ ಇರುತ್ತೆ. ಈ ಥರದ್ದು ತಗೊಂಡ್ರು ಚೆನ್ನಾಗಿರುತ್ತೆ, ಬೇಗ ಕಿತ್ತು ಹೋಗಲ್ಲ, ಅರ್ಧೋಗಲ್ಲ, ಚೆನ್ನಾಗಿರುತ್ತೆ ಬೈಂಡು. ಹಂಗಾಗಿ ಇದೇ ಬೈಂಡೆ ತಗೊಳ್ಳೋದು. ಈಗ ಒಂದು ಸ್ಟಿಕ್ಕರ್ ಇದು ಹುಡುಗ ಅಲ್ವಾ, ಅವನು ನನ್ನ ಮಗ ಹರಿತ್ ಬುಕ್ ಇದು, ಅಂದರೆ 6th ಬುಕ್ಕು. ಏ ಪಾಪು ಐ ಕಡೆ, ಹೇ ಇಲ್ಲಿ ಕೆಳಗಡೆ. ಅವನದಲ್ವಾ ಇದು, ಅದಕ್ಕೆ ಇದನ್ನೇ ಅಂಟಿಸ್ತಾ ಇದ್ದೀನಿ. ಅವ್ನು ತಗೊಂಡಿರೋದು ಇದೆ ಅಂತ ಗೊತ್ತು. ಇಷ್ಟೇ, ಇಲ್ಲೇ ಹಿಂಗೆ ಅಂಟಿಸ್ಬಿಟ್ರೆ ಇಲ್ಲಿಗೆ ಮುಗಿದೋಯ್ತು. ಬೇಗ ಹಾಕ್ಬೋದು, ತುಂಬಾ ಈಸಿ. ಬೈಂಡ್ ಹಾಕೋದು ಮಾತ್ರ ನಾನು ಹಾಕಿರೋದು ಸಿಂಪಲ್ ಆಗಿ ಹಾಕಿದ್ದೀನಿ. ಇನ್ನು ಬೇರೆ ತರ ಎಲ್ಲ ಡಿಸೈನ್ ಅಲ್ಲೂ ಹಾಕ್ತಾರೆ. ಅಂದ್ರೆ ಯಾವ ತರ ಗೊತ್ತಾ, ಅಂದ್ರೆ ಈ ಕಡೆಯಿಂದ ಹಿಂಗೆ ಫೋಲ್ಡಿಂಗ್ ಕೊಟ್ಬಿಟ್ಟು ಈ ಕಡೆ ಫೋಲ್ಡಿಂಗ್ ಕೊಟ್ಟು ಹಾಕ್ತಾರೆ. ಆದ್ರೆ ನಾನು ಇಷ್ಟೇ ಸಾಕು, ಸಿಂಪಲ್ ಆಗಿ ಹಾಕಿ ಹಿಂಗೆ ಪಿನ್ ಮಾಡ್ತಿದ್ದೀನಿ ಅಷ್ಟೇ ನೋಡಿ. ಬೇಗ ಆಗುತ್ತೆ, ಈ ತರ ಹಾಕಿ ಮುಗಿಸ್ಬೋದು. ಬೈಂಡಿಂಗ್ಗಳು ಈ ತರ ಹಾಕ್ಬೋದು ನೋಡಿ. ಆಯ್ತು, ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡಿ. ಹಿಂಗೆ ಸಾರಿ ಉಲ್ಟಾ, ಸರಿನಾ? ಏ ಪಾಪು, ಮುಗೀತು. ಇನ್ನೂ ಹಾಕ್ಬೇಕು, ಎಲ್ಲ ಹಾಕ್ತೀನಿ.